ಕನ್ನಡ ಬಿಗ್ ಬಾಸ್ ಸೀಸನ್ 12 ಆರಂಭವಾದ ದಿನದಿಂದಲೇ ಮನೆಯೊಳಗೆ ಒಂದು ವಿಚಿತ್ರ ಉತ್ಸಾಹ ತುಂಬಿಕೊಂಡಿತ್ತು. ಆ ಮನೆಯೊಳಗೆ ಕಾಲಿಟ್ಟಾಗ್ಲೇ ಎಲ್ಲರ ಗಮನ ಸೆಳೆದವರು ಗಿಲ್ಲಿನಾಟ. ಗ್ರಾಮೀಣ ಶೈಲಿಯ ಮಾತು, ನೇರವಾದ ಸ್ವಭಾವ ಮತ್ತು ಹೃದಯದಿಂದ ಮಾತನಾಡುವ ಗುಣವೇ ಅವನ ಶಕ್ತಿ. ಮೊದಲ ವಾರದಲ್ಲೇ ಅವನು ನಾನು ಆಟ ಆಡೋದು ಮನಸ್ಸಿನಿಂದ, ತಂತ್ರದಿಂದ ಅಲ್ಲ ಎಂದು ಹೇಳಿದ್ದ ಮಾತು ಪ್ರೇಕ್ಷಕರಿಗೆ ತುಂಬ ಇಷ್ಟವಾಯಿತು. ಆರಂಭದ ದಿನಗಳಲ್ಲಿ ಗಿಲ್ಲಿನಾಟವನ್ನು ಕೆಲವರು ಲಘುವಾಗಿ ತೆಗೆದುಕೊಂಡರು. ಅವನು ಜಗಳಕ್ಕೂ ಹೋಗಲಿಲ್ಲ, ನಾಟಕವೂ ಆಡಲಿಲ್ಲ. ಆದರೆ ಕೆಲಸ ಬಂದಾಗ ಮಾತ್ರ ಗಟ್ಟಿಯಾಗಿ ನಿಂತ. ಟಾಸ್ಕ್ಗಳಲ್ಲಿ ತಂಡದವರನ್ನು ಒಗ್ಗೂಡಿಸುವ ನಾಯಕತ್ವ ಅವನಲ್ಲಿ ಸ್ವಾಭಾವಿಕವಾಗಿತ್ತು. ಸೋತಾಗ ಮೌನವಾಗಿ ಸ್ವೀಕರಿಸುವುದು, ಗೆದ್ದಾಗ ಇತರರಿಗೆ ಕ್ರೆಡಿಟ್ ಕೊಡುವುದು ಅವನನ್ನು ವಿಭಿನ್ನನನ್ನಾಗಿಸಿತು. ಒಂದು ವಾರ ಅವನ ಮೇಲೆ ದೊಡ್ಡ ಆರೋಪ ಬಂದಿತ್ತು. ಮನೆಯ ಕೆಲವರು ಅವನ ನಿಶ್ಶಬ್ದವನ್ನು ದುರ್ಬಲತೆ ಎಂದು ಭಾವಿಸಿದರು. ಆದರೆ ವೀಕೆಂಡ್ ಎಪಿಸೋಡ್ನಲ್ಲಿ ಗಿಲ್ಲಿನಾಟ ಸತ್ಯವನ್ನು ಶಾಂತವಾಗಿ ಹೇಳಿದಾಗ ಮನೆಯವರು ಮತ್ತು ಪ್ರೇಕ್ಷಕರು ಅವನ ವ್ಯಕ್ತಿತ್ವದ ಆಳವನ್ನು ಅರಿತುಕೊಂಡರು. ಆ ದಿನದಿಂದಲೇ ಅವನು ಜನರ ಹೃದಯ ಗೆದ್ದ. ಫೈನಲ್ ಹಂತಕ್ಕೆ ಬರಲು ಸ್ಪರ್ಧೆ ಕಠಿಣವಾಗಿತ್ತು. ದೊಡ್ಡ ಸ್ಟಾರ್ಗಳು, ಜೋರಾದ ವಾದಗಳು, ತಂತ್ರಗಳ ಮಧ್ಯೆಯೂ ಗಿಲ್ಲಿನಾಟ ತನ್ನ ಮೌಲ್ಯಗಳನ್ನು ಬಿಟ್ಟಿಲ್ಲ. ನಾನು ಬದಲಾದರೆ ಗೆಲುವಿಗೆ ಅರ್ಥವೇನು ಎಂಬ ಅವನ ಮಾತು ಜನರಿಗೆ ಪ್ರೇರಣೆಯಾಯಿತು. ಫೈನಲ್ ದಿನ ಬಿಗ್ ಬಾಸ್ ಘೋಷಿಸಿದಾಗ ಕನ್ನಡ ಬಿಗ್ ಬಾಸ್ ಸೀಸನ್ 12 ವಿಜೇತ ಗಿಲ್ಲಿನಾಟ ಎಂದು ಮನೆ ಒಳಗೂ ಹೊರಗೂ ಸಂಭ್ರಮದ ಅಲೆ. ಕಣ್ಣೀರಿನಿಂದ ನಗು ಹೊರಬಂದ ಗಿಲ್ಲಿನಾಟ ತನ್ನ ಗೆಲುವನ್ನು ತನ್ನ ಊರು, ತನ್ನ ಕುಟುಂಬ ಮತ್ತು ತನ್ನನ್ನು ನಂಬಿದ ಜನರಿಗೆ ಅರ್ಪಿಸಿದ. ಅವನ ಕಥೆ ತೋರಿಸಿತು, ಸರಳತೆ ಮತ್ತು ಸತ್ಯವೇ ದೊಡ್ಡ ಗೆಲುವು.